ಉದ್ಯೋಗ ಅರಸುವ ಉದ್ಯೋಗಾಕಾಂಕ್ಷಿಗಳ ಆರ್ಥಿಕ ಹೊರೆ ಹಾಗೂ ಅವರ ಪೋಷಕರ ಆರ್ಥಿಕ ಒತ್ತಡ ಯುವ ನಿಧಿ ತಗ್ಗಿಸಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. ಉದ್ಯೋಗ ಅರಸುವ ಉದ್ಯೋಗಾಕಾಂಕ್ಷಿಗಳ ಆರ್ಥಿಕ ಹೊರೆ ಹಾಗೂ ಅವರ ಪೋಷಕರ ಆರ್ಥಿಕ ಒತ್ತಡ ಯುವ ನಿಧಿ ತಗ್ಗಿಸಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. ಸೋಮವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಯುವ ನಿಧಿ ಯೋಜನೆ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 26ರಂದು ಮುಖ್ಯಮಂತ್ರಿಗಳು ಈ ಯೋಜನೆಯ ನೋಂದಣಿಗೆ ಚಾಲನೆ ನೀಡಿದರು ಎಂದರು. ಕಳೆದ ತಿಂಗಳಿನಿಂದ ಈವರೆಗೆ ನೋಂದಣಿಯಾಗಿರುವ ಅರ್ಹ ಫಲಾನುಭವಿಗಳಿಗೆ ಜನವರಿ 12ರ ಸ್ವಾಮಿ ವಿವೇಕಾನಂದರ ಜಯಂತಿ ದಿನ ನೇರ ನಗದು ವರ್ಗಾವಣೆಗೆ ಮುಖ್ಯಮಂತ್ರಿಗಳು ಶಿವಮೊಗ್ಗದಲ್ಲಿ ಚಾಲನೆ ನೀಡಲಿದ್ದಾರೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 52 ಕಾಲೇಜುಗಳಿದ್ದು ಅದರಲ್ಲಿ 35 ಪ್ರಥಮ ದರ್ಜೆ ಕಾಲೇಜುಗಳು, 5 ಪಾಲಿಟೆಕ್ನಿಕ್ ಕಾಲೇಜುಗಳು, 3 ಎಂಜಿನಿಯರಿಂಗ್ ಕಾಲೇಜುಗಳು, 2 ವೈದ್ಯಕೀಯ ಕಾಲೇಜುಗಳು, 3 ಅರೆ ವೈದ್ಯಕೀಯ ಕಾಲೇಜುಗಳು, 2 ಕಾನೂನು ಕಾಲೇಜುಗಳು ಹಾಗೂ 2 ಬಿಎಡ್ ಕಾಲೇಜುಗಳಿವೆ. ಈ ಎಲ್ಲ ಕಾಲೇಜುಗಳಿಂದ ಪ್ರಸ್ತುತ 6,300ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಈ ಯೋಜನೆಗೆ ಅರ್ಹರಿರುತ್ತಾರೆ ಎಂದರು. ಜನವರಿ 8ರವರೆಗೆ ಒಟ್ಟು 1,035 ಅಭ್ಯರ್ಥಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೋಂದಾಯಿಸಿಕೊಂಡಿದ್ದು, ಇವರಲ್ಲಿನ ಅರ್ಹರಿಗೆ ಜನವರಿ 12ರಂದು ನಿರುದ್ಯೋಗ ಭತ್ಯೆ ಮೂಲಕ ಜಮೆಯಾಗಲಿದೆ. ಈವರೆಗೆ ನೋಂದಣಿ ಆಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಸಲು ಯುವ ಸಮೂಹಕ್ಕೆ ಸಚಿವರು ಮನವಿ ಮಾಡಿದರು. ಈ ಯೋಜನೆಯಡಿ ರಾಜ್ಯದಲ್ಲಿ 49,000ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ನೋಂದಾಯಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ 5 ಲಕ್ಷಕ್ಕೂ ಹೆಚ್ಚು ಯುವಕರು ಈ ಯೋಜನೆಯ ಫಲಾನುಭವ ಪಡೆಯಲಿದ್ದಾರೆ. ನೋಂದಣಿ ಆದವರು ಉದ್ಯೋಗ ಪಡೆಯುವವರೆಗೆ ಅಥವಾ 2 ವರ್ಷಗಳು ಭತ್ಯೆ ಪಡೆಯಲಿದ್ದಾರೆ ಎಂದರು. ಇವತ್ತು ಪದವಿಯನ್ನು ಪಡೆದಂಥ ಹಲವಾರು ಜನ ಯುವಕ ಯುವತಿಯರಿಗೆ 6 ತಿಂಗಳು ಅವರು ಪದವಿ ಪೂರೈಸಿದಂಥ ನಂತರ 2022-23ನೇ ಸಾಲಿನಲ್ಲಿ ಪದವಿ ಪೂರೈಸಿದ ಮೇಲೆ ಅವರಿಗೆ 6 ತಿಂಗಳು ಯಾವುದೇ ಉದ್ಯೋಗ ಸಿಗದೇ ಇದ್ದ ಪಕ್ಷದಲ್ಲಿ ಡಿಗ್ರಿ ಮಾಡಿರ್ತಕ್ಕಂಥವರಿಗೆ ಪ್ರತಿ ತಿಂಗಳು 3,000 ರೂಪಾಯಿ, ಡಿಪ್ಲೊಮೊ ವ್ಯಾಸಂಗ ಮಾಡಿರ್ತಕ್ಕಂಥವ್ರಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಅವರಿಗೆ ನಾವು ಭತ್ಯೆ ಕೊಡ್ತೀವಿ. ಇವತ್ತಿನವರೆಗೂ ಸುಮಾರು 49,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನೋಂದಾಯಿಸಿದ್ದಾರೆ. ಈಗ ಮತ್ತೆ ಅದರಲ್ಲಿ ವೆರಿಫಿಕೇಷನ್ ಆಗ್ತದೆ, ಯಾಕಂದರೆ ಡೊಮಿಸೈಲ್ ಆಗಿರಬೇಕು, ರಾಜ್ಯದಲ್ಲಿ ಓದಿರ್ತಕ್ಕಂಥವ್ರಾಗಿರಬೇಕು ಮತ್ತು ಎಲ್ಲ ಅವರ ದಾಖಲಾತಿಗಳ ಪರಿಶೀಲನೆ ಆಗ್ತಾಯಿದೆ. ನಮ್ಮ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆಯಿಂದ ಸುಮಾರು 4,21,000 ಜನರ ಏನು ಇವತ್ತು ಪದವಿ ಪಡೆದಿರ್ತಕ್ಕಂಥವ್ರಿಗೆ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟನ್ನು ನಾವು ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟ್ರಿ NAD ಅಂತ ಕರೀತಾರೆ, ಅದರಲ್ಲಿ ಇವತ್ತು ನಾವು ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಇಲಾಖೆ ಮುಖಾಂತರ. ಈಗ ನೇರವಾಗಿ ಅದರಿಂದ ಇಲಾಖೆಯವರು ಅದನ್ನು ದಾಖಲಾತಿಗಳನ್ನು ಪಡಿತಕ್ಕಂಥದ್ದಕ್ಕೆ ನೈಜ ದಾಖಲೆಗಳು ಅಂತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 1,035 ಜನ ಇವತ್ತಿನವರೆಗೂ ನೋಂದಾಯಿಸಿದ್ದಾರೆ. ಒಟ್ಟಾರೆ ಇದರ ಸಂಖ್ಯೆ 1,035 ನಮ್ಮ ಜಿಲ್ಲೆಯಲ್ಲಿ. ಒಟ್ಟಾರೆ ಇದರ ಸಂಖ್ಯೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ತದೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ PN ರವೀಂದ್ರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ SS ಮಹೇಶ್ ಕುಮಾರ್, ಉದ್ಯೋಗಾಧಿಕಾರಿ M ಪ್ರಸಾದ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ M ಜುಂಜಣ್ಣ, ವಾರ್ತಾ ಸಹಾಯಕ MR ಮಂಜುನಾಥ್, ಜಿಲ್ಲಾ ಅಭಿಯಾನ ವ್ಯವಸ್ಥಾಪಕ ವೆಂಕಟಾಚಲಪತಿ ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.